ನಮಸ್ಕಾರ ಸ್ನೇಹಿತರೆ, ಎಲ್ಲ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. SB ಹುರ್ತಿಯ ಈ ಒಂದು ವಿಶೇಷವಾಗಿರುವಂಥ ವಿಡಿಯೋ ನೋಡೋಕ್ಕೆ ತುಂಬ ದಿನಗಳಿಂದ ನನಗೆ ಕೇಳ್ತಾ ಇದ್ದರು ಕಾರ್ಮಿಕರು. ಸೊ ನಮ್ಮ ಮಕ್ಕಳು ಈಗಾಗಲೇ ವಿದ್ಯಾಭ್ಯಾಸ ಕಲಿತಾ ಇದ್ದಾರೆ, ಶಿಕ್ಷಣ ಕಲಿತಾ ಇದ್ದಾರೆ. ಸೊ ಅವರ ಒಂದು ಸ್ಕಾಲರ್ಶಿಪ್ ಹಣ ಬಂದಾಗ ನಮಗೆ ತಿಳಿಸಿಕೊಡಿ ಅಂತ ಕಾರ್ಮಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಹಣ ಪಡೆದುಕೊಳ್ಳೋಕ್ಕೆ ಅರ್ಜಿಗಳನ್ನು ಆಹ್ವಾನ ಮಾಡಿದ್ದಾರೆ. ಹೌದು ಸ್ನೇಹಿತರೆ, ಕಾರ್ಮಿಕರ ಮಕ್ಕಳು ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಿ ಅವರು ಈ ಒಂದು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯ ವತಿಯಿಂದ ಸ್ಕಾಲರ್ಶಿಪ್ ಹಣನ ಪಡೆದುಕೊಳ್ಳಬಹುದು. ಅರ್ಜಿಯನ್ನು ಯಾವ ರೀತಿ ಎಲ್ಲಿ ಹೇಗೆ ಸಲ್ಲಿಸಬೇಕಂತ ಇವತ್ತಿನ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ನಿಮಗೆ ತಿಳಿಸಿಕೊಡ್ತೇನೆ ಮತ್ತು ಆ ಒಂದು ವೆಬ್ಸೈಟ್ ಲಿಂಕ್ ಕೂಡ ಕೊಡ್ತೇನೆ ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಆವಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಮೊದಲು ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ, ಸರಿನಾ. ಇಲ್ಲಿ ಶೈಕ್ಷಣಿಕ ಧನ ಸಹಾಯಕ್ಕೆ ಅರ್ಜಿ ಅಂತ ಕೂಡ ಇಲ್ಲಿ ಬರುತ್ತೆ. ಇಲ್ಲಿ ನೋಡಿ ಏನು ಮಾಡ್ಬೇಕಂದ್ರೆ, ಇಲ್ಲಿ ನಿಮಗೆ ಡೀಟೇಲ್ಸ್ ಆಗಿ ಕ್ಲಿಕ್ ಮಾಡಿದಾಗ ಇಲ್ಲಿ ಮಾಹಿತಿ ಎಲ್ಲ ಹಳೆಯ ಮಾಹಿತಿ ಕಾಣುತ್ತೆ. ಸೊ ಇದನ್ನು ಬಿಟ್ಟಾಕಿ ಇಲ್ಲಿ ಏನು ಮಾಡಬೇಕು, ಇದನ್ನು ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿ. ಸ್ಕ್ರಾಲ್ ಡೌನ್ ಮಾಡಿದಾಗ ಇಲ್ಲಿ ನಿಮಗೆ ಮತ್ತಷ್ಟು ಓದಿ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಒಂದು ಮಾಹಿತಿ ಇದೆ ನೋಡ್ಬೋದು. ಇಲ್ಲಿ ಪತ್ರಿಕಾ ಪ್ರಕಟಣೆ 2025-26ನೇ ಸಾಲಿನ ಶೈಕ್ಷಣಿಕ ಸಹಾಯಧನಕ್ಕಾಗಿ ಅರ್ಜಿ ಅಂತ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಮುಂದೆ ಒಂದು PDF ಓಪನ್ ಆಗುತ್ತೆ. ಈ PDF ಅಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ನೋಡಿ ಸರಿಯಾಗಿ. ಈ PDF ಅಲ್ಲಿ ನಿಮಗೆ ಕ್ಲಿಯರ್ ಆದಂಥ ಮಾಹಿತಿ ಕೊಟ್ಟಿದ್ದಾರೆ. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ 2025-26ನೇ ಸಾಲಿನ ಶೈಕ್ಷಣಿಕ ಸಹಾಯಧನಕ್ಕಾಗಿ ಅರ್ಜಿ ಆಹ್ವಾನ. ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯು 2025-26ನೇ ಸಾಲಿನ ಶೈಕ್ಷಣಿಕ ಸಹಾಯಧನಕ್ಕೆ ಅರ್ಜಿಗಳನ್ನು ಆಹ್ವಾನಿಸಿದ ಮಂಡಳಿಯಲ್ಲಿ ದಿನಾಂಕ 31/5/2025 ಪೂರ್ವದಲ್ಲಿ, ಅಂದರೆ ಇದೇ ವರ್ಷ ಮೇ ತಿಂಗಳ ಕೊನೆಯಕ್ಕಿಂತ ಮೊದಲು ಯಾರು ಕಟ್ಟಡ ಕಾರ್ಮಿಕ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಕಾರ್ಡ್, ಲೇಬರ್ ಕಾರ್ಡ್ ಮಾಡಿಸಿದ್ದಾರೆ ಅವರ ಮಕ್ಕಳಿಗೆ ಈ ಒಂದು ಶೈಕ್ಷಣಿಕ ಧನ ಸಹಾಯದ ಒಂದು ಲಾಭ ಸಿಗುತ್ತೆ. ಅಂದರೆ ಮೇ ತಿಂಗಳಕ್ಕಿಂತ ಮೊದಲು ನೀವೇನಾದರೂ ಜೂನ್ ಜುಲೈಯಲ್ಲಿ, ಇದೇ ವರ್ಷ ಜೂನ್ ಜುಲೈಯಲ್ಲಿ ಮಾಡಿದರೆ ನಿಮಗೆ ಅದರ ಲಾಭ ಸಿಗಲ್ಲ. ನೀವು ಅರ್ಜಿ ಸಲ್ಲಿಸಲು ಅರ್ಹರಾಗಿರ್ತೀರ. ಈ ಸಹಾಯಧನಕ್ಕಾಗಿ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ SSP ಪೋರ್ಟಲಲ್ಲಿ ಈಗಾಗಲೇ ಪ್ರಾರಂಭವಾಗಿದೆ. ಸೊ ಅದರ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಅರ್ಜಿ ಸಲ್ಲಿಸಲು ಅಂತಿಮ ದಿನಾಂಕ ಕೊಟ್ಟಿದ್ದಾರೆ 31/10/2025. ಇನ್ನೂ ಕಾಲಾವಕಾಶ ಇದೆ. 31/10/2025 ಬೇಗ ಅರ್ಜಿ ಸಲ್ಲಿಸಿ. ಅರ್ಜಿ ಸಲ್ಲಿಸೋಕೆ ನೋಡಿ ಈ ಒಂದು SSP ಪೋರ್ಟಲ್ ಲಿಂಕ್ ಕೂಡ ಕೊಟ್ಟಿರ್ತೇನೆ ವಿಡಿಯೋ ಕೆಳಗಡೆ. ಈ ರೀತಿ ವಿಂಡೋ ಓಪನ್ ಆಗುತ್ತೆ. ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಇಲ್ಲಿ ನೋಡಬಹುದು. ನಿಮಗೆ ಇಲ್ಲಿ 2-3 ಥರ ಆಪ್ಷನ್ಸ್ ಇದ್ದಾವೆ. ಮ್ಯಾಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಯಾವ ರೀತಿ ಸಲ್ಲಿಸಬೇಕು, ಮ್ಯಾಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ. ಮ್ಯಾಟ್ರಿಕ್ ಪೂರ್ವ ಅಂದರೆ 10th ಮೊದಲು, ಹಾಗೂ ಮ್ಯಾಟ್ರಿಕ್ ನಂತರ ಅಂದರೆ 10th ಆದಮೇಲೆ PUC ಬರುತ್ತಲ್ಲ ಅಲ್ಲಿಂದ. ನೀವು ಮೊದಲು ಈಗಾಗಲೇ ಅರ್ಜಿ ಸಲ್ಲಿಸಿಲ್ಲ ಅಂದರೆ ಅರ್ಜಿ ಸಲ್ಲಿಸಿದರೆ ನೇರವಾಗಿ ಇಲ್ಲಿ ಕ್ಲಿಕ್ ಮಾಡಿ SSP ಪೋರ್ಟಲಲ್ಲಿ ಹೋಗಿ ಲಾಗಿನ್ ಆಗಿ ಅಪ್ಲೈ ಮಾಡ್ಬೋದು. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ಹತ್ತಿರದ ಗ್ರಾಮವನ್, ಬೆಂಗಳೂರುವನ್, ಕರ್ನಾಟಕವನ್ ಅಥವಾ ಯಾವುದಾದ್ರೂ CSC ಸೆಂಟರ್, ನೆಟ್ ಸೆಂಟರಲ್ಲಿ ಹೋಗಿ ಕೂಡ, ಅಥವಾ ಬೇರೆ ಓಪನ್ ವೆಬ್ಸೈಟಲ್ಲೂ ಕೂಡ ಇದೆ. ಇದು ಬೇಕಾದವರು ಅರ್ಜಿ ಸಲ್ಲಿಸಬಹುದು ನೆಟ್ ಸೆಂಟರಲ್ಲಿ. ನೆಕ್ಸ್ಟ್ ಇಲ್ಲಿ ನೀವು ಏನಾದರೂ ಇದುವರೆಗೆ ಅರ್ಜಿ ಸಲ್ಲಿಸಿಲ್ಲ, ಇದೇ ಫಸ್ಟ್ ಟೈಮ್ ಅಂದರೆ ಇಲ್ಲಿ ಡೈರೆಕ್ಟಾಗಿ ಕ್ಲಿಕ್ ಮಾಡಿ ಇಲ್ಲಿಂದ ನಿಮ್ಮ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ನಂಬರು ಅದನ್ನೆಲ್ಲ ಹಾಕಿ, ಅದು ಎಲ್ಲ ಆಲ್ರೆಡಿ ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೇನೆ. ನೀವು SB ಹುರ್ತಿಯಲ್ಲಿ ನೋಡ್ಬೋದು SSP ಸ್ಕಾಲರ್ಶಿಪ್ ID ಕ್ರಿಯೇಟ್ ಮಾಡೋದು ಹೇಗಿದೆ ಅಂತ. ಸೊ ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಡಿಯೋನ ಎಲ್ಲರ ಜೊತೆಗೆ ಶೇರ್ ಮಾಡಿ. ಇಂಥ ವಿಶೇಷವಾಗಿರುವಂಥ ಮಾಹಿತಿ ನಿಮಗೋಸ್ಕರ ತಂದಿದ್ದೇನೆ. ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲ ತುಂಬ ಧನ್ಯವಾದಗಳು. ಹಾಗೂ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ಕಟ್ಟಡ ಕಾರ್ಮಿಕರ ಟೂಲ್ ಕಿಟ್ಟನ್ನು ಯಾವ ರೀತಿ ಪಡೆಯಬೇಕಂತ ಅದರ ಬಗ್ಗೆ ಕೂಡ ತಿಳಿಸಿಕೊಡ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ.